ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯತೆಯ ಸ್ವಾಗತ. ನಾವು ಈ ತರಗತಿಯಲ್ಲಿ ಕರ್ನಾಟಕದ ಸಮಾಜಮುಖಿ ಚಳುವಳಿಗಳನ್ನು ನೋಡಿಕೊಳ್ಳೋಣ. ಕರ್ನಾಟಕದ ಸಮಾಜಮುಖಿ ಚಳುವಳಿಗಳಲ್ಲಿ ಮೊದಲನೆಯದಾಗಿ ಬರುವುದು ಪರಿಸರ ಚಳುವಳಿ. ಪರಿಸರ ಚಳುವಳಿಯನ್ನು ನೋಡಿಕೊಳ್ಳೋಣ. ನಮ್ಮ ಭೂಮಿಯ ಭಾಗವಾಗಿರುವ ಕಲ್ಲು, ಮಣ್ಣು, ನೀರು, ಗಾಳಿ ಮತ್ತು ಬೆಳಕುಗಳನ್ನು ಅವಲಂಬಿಸಿರುವ ಈ ಭಾಗಗಳಾದ ಇವು ಬೆಳಕುಗಳನ್ನು ಅವಲಂಬಿಸಿರುವ ನಮ್ಮ ಪಶು ಪಕ್ಷಿಗಳು ಹಾಗೂ ಗಿಡ ಮರಗಳು ಮತ್ತು ಮನುಷ್ಯ ಸೇರಿದಂತೆ ಉಳಿದ ಜೀವಿಗಳು ಮತ್ತು ಉಳಿದ ಪ್ರಾಣಿಗಳು ಇವೆಲ್ಲ ಬದುಕಬೇಕಾಗಿದೆ. ಅದೇ ರೀತಿಯಾಗಿ ಪ್ರಕೃತಿಯಲ್ಲಿಯೂ ಸಹಜ ಸಮತೋಲನವಿದೆ. ಅದೇ ರೀತಿಯಾಗಿ ನಾವು ನೋಡುವಾಗ ಭೂಮಿಯ ಭಾಗಗಳಾದ ಮಣ್ಣು, ಕಲ್ಲು, ಅದೇ ರೀತಿಯಾಗಿ ನೀರು, ಗಾಳಿ, ಬೆಳಕುಗಳನ್ನು ಅವಲಂಬಿಸಿರ್ತಕ್ಕಂತಹ ಪಶು ಪಕ್ಷಿಗಳು, ಅದೇ ರೀತಿಯಾಗಿ ಗಿಡ ಮರಗಳು ಇವೇನಪ್ಪ ಅಂದ್ರ ಮನುಷ್ಯ ಸೇರಿದಂತೆ ಇನ್ನೂ ಹಲವು ಉಳಿದ ಪ್ರಾಣಿಗಳಿರ್ತಾವಲ್ಲ ಅವು ಸೇರಬೇಕಾಗಿದೆ. ಪ್ರಕೃತಿಯಲ್ಲಿ ಸಹಜ ಸಮತೋಲನವಿದೆ. ಭೂಮಿಯಲ್ಲಿರುವ ಜೈವಿಕ ಮತ್ತು ಅಜೈವಿಕ ಅಂಶಗಳಿಗೆ ಪರಿಸರವೆನ್ನುವರು. ಭೂಮಿಯಲ್ಲಿರುವ ಜೈವಿಕ ಮತ್ತು ಅಜೈವಿಕ ಅಂಶಗಳೇ ಪರಿಸರ. ಜೈವಿಕ ಅಂದ್ರೆ ಗೊತ್ತಲ್ರಿ, ಜೈವಿಕ ಅಂದ್ರೆ ಜೀವವಿರುವ ವಸ್ತು, ಅಜೈವಿಕ ಅಂದ್ರೆ ನಿರ್ಜೀವವಿರುವ ವಸ್ತು ಆಗಿದೆ. 1970ರ ದಶಕದಲ್ಲಿ ಪರಿಸರ ಚಳುವಳಿಯು ಜಾಗತಿಕ ಮಟ್ಟದಲ್ಲಿ ಆರಂಭಗೊಂಡು 1970ರಲ್ಲಿ ಪರಿಸರ ಚಳುವಳಿಯು ಜಾಗತಿಕ ಮಟ್ಟದಲ್ಲಿ ಆರಂಭಗೊಂಡು ಕರ್ನಾಟಕವನ್ನು ತಲುಪಿತು. ಜಾಗತಿಕ ಮಟ್ಟದಲ್ಲಿ ಆರಂಭಗೊಂಡು 1970ರ ದಶಕದಲ್ಲಿ ಪರಿಸರ ಚಳುವಳಿಯು ಕರ್ನಾಟಕಕ್ಕೆ ತಲುಪಿತು. ಅದೇ ರೀತಿಯಾಗಿ ಗಾಂಧೀಜಿಯವರು ಹೇಳ್ತಾರ, ಭೂಮಿಯು ಎಲ್ಲರ ಅವಶ್ಯಕತೆಯನ್ನು ಪೂರೈಸುತ್ತದೆ, ಆದರೆ ಅವರ ದುರಾಸೆಯನ್ನಲ್ಲ. ಭೂಮಿ ಎಲ್ಲರ ಅವಶ್ಯಕತೆಯನ್ನು ಪೂರೈಸ್ತೈತ್ರಿ, ಆದ್ರ ಅವರ ದುರಾಸೆಯನ್ನು ಪೂರೈಸಂಗಿಲ್ಲ ಅಂತಂದ ಗಾಂಧೀಜಿಯವರು ಹೇಳ್ತಾರ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಗಣಿಗಾರಿಕೆ ಪ್ರಾರಂಭವಾದುದರಿಂದ ಪರಿಸರ ಸಂರಕ್ಷಣಾ ಚಳುವಳಿಯು ಅನಿವಾರ್ಯವಾಯಿತು. ಪರಿಸರ ಸಂರಕ್ಷಣಾ ಚಳುವಳಿಯು ಪ್ರಾರಂಭವಾಗುವುದು ಅನಿವಾರ್ಯವಾಯಿತು. ಯಾವಾಗ ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಗಣಿಗಾರಿಕೆಯು ಪ್ರಾರಂಭವಾದಾಗ ಪರಿಸರ ಸಂರಕ್ಷಣಾ ಚಳುವಳಿಯು ಅನಿವಾರ್ಯವಾಯಿತು. ಸಹ್ಯಾದ್ರಿ ಗೇಣಿ ವಿರೋಧಿ ವೇದಿಕೆ ಯಾವ್ದ್ರಿ? ಸಹ್ಯಾದ್ರಿ ಗೇಣಿ ವಿರೋಧಿ ವೇದಿಕೆ. ಈ ಸಹ್ಯಾದ್ರಿ ಗೇಣಿ ವಿರೋಧಿ ವೇದಿಕೆ ಪ್ರಾರಂಭವಾದಾಗ ಕುದುರೆಮುಖ ಮತ್ತು ಇತರ ಪ್ರದೇಶಗಳಲ್ಲಿ ಗಣಿಗಾರಿಕೆಯನ್ನ ವಿರೋಧಿಸ್ತೈತ್ರಿ. ಇದ ಸಹ್ಯಾದ್ರಿ ಗೇಣಿ ವಿರೋಧಿ ವೇದಿಕೆ ಪ್ರಾರಂಭವಾದಾಗ ಕುದುರೆಮುಖ ಮತ್ತು ಇತರ ಪ್ರದೇಶಗಳಲ್ಲಿ ಗಣಿಗಾರಿಕೆಯನ್ನ ವಿರೋಧಿಸ್ತೈತಿ. ಕೇಂದ್ರ ಸರ್ಕಾರವೇ ಕಬ್ಬಿಣದ ಗಣಿಗಾರಿಕೆ ಕಂಪನಿಯನ್ನ ಸ್ಥಾಪಿಸ್ತೈತಿ. ಯಾವ್ದ್ರಿ? ಕಬ್ಬಿಣದ ಗಣಿಗಾರಿಕೆ ಕಂಪನಿಯನ್ನು ಸ್ಥಾಪಿಸಿದವರಾರು ಅಂತ ಕೇಳಿದಾಗ ಕೇಂದ್ರ ಸರ್ಕಾರವೇ ಕಬ್ಬಿಣ ಗಣಿಗಾರಿಕೆಯ ಕಂಪನಿಯನ್ನ ಸ್ಥಾಪಿಸ್ತೈತಿ. ಕಬ್ಬಿಣ ಗಣಿಗಾರಿಕೆಯ ಕಂಪನಿಯನ್ನು ಸ್ಥಾಪಿಸಿದ್ದು ಕೇಂದ್ರ ಸರ್ಕಾರವಾಗಿದೆ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ನೋಡುವಾಗ ಇದೇ ಚಳವಳಿಯಲ್ಲಿ ಸಾಲು ಮರದ ತಿಮ್ಮಕ್ಕ ಬಗ್ಗೆ. ಸಾಲು ಮರದ ತಿಮ್ಮಕ್ಕ ನಿಮಗಾಗಲೇ ಎಲ್ರಿಗೂ ಗೊತ್ತು. ಸಾಲು ಮರದ ತಿಮ್ಮಕ್ಕ, ಆ ಸಾಲು ಮರದ ತಿಮ್ಮಕ್ಕಗೆ ಮಕ್ಕಳಿಲ್ಲದ ಕಾರಣ ಸಾಲು ಮರದ ತಿಮ್ಮಕ್ಕ 284 ಮರಗಳ ತಾಯಿಯಾಗಿದ್ದರು. 284 ಮರಗಳನ್ನು ಸಾಲುಸಾಲವಾಗಿ ರಸ್ತೆಯ ದಂಡೆಯಲ್ಲಿ ಸಾಲುಸಾಲವಾಗಿ ಹಚ್ತಾ ನೆಡುತ್ತಿದ್ದರು. 284 ಮರಗಳ ಅವರು ತಾಯಿಯಾಗಿದ್ದಾರೆ. 284 ಮರಗಳನ್ನ
ಅವರು ನೆಡುತ್ತಿದ್ದರು. ಅವರು ಅಕ್ಷರಸ್ಥರಲ್ಲದೆ ಪರಿಸರ ಚಳುವಳಿಯ ಬಗ್ಗೆ ಪಾಠ ಹೇಳಿಕೊಟ್ಟ ನಿಸ್ವಾರ್ಥ ಬದುಕು ಅವರದು. ಅವರು ಅಕ್ಷರಸ್ಥರಲ್ಲದೆ ಪರಿಸರ ಚಳುವಳಿಯ ಬಗ್ಗೆ ಪಾಠ ಹೇಳಿಕೊಟ್ಟ ನಿಸ್ವಾರ್ಥ ಬದುಕು ಅವರದಾಗಿದೆ. ಅವರು 116 ವರ್ಷ ಬದುಕ್ತಾರೆ. 116 ವರ್ಷ ಬದುಕ್ತಾರ. ಅವರು ಪಾಪ ಈಗ ನವೆಂಬರ್ 14ರಂದು ನಿಧನರಾಗ್ತಾರ. ಮಕ್ಕಳ ದಿನಾಚರಣೆ ಎಂದು ನವೆಂಬರ್ 14ರಂದು ಸಾಲುಮರದ ತಿಮ್ಮಕ್ಕರವರು ನಿಧನರಾಗ್ತಾರ. ಅವರ 2019ರಲ್ಲಿ ದೇಶದ 4ನೇ ಉನ್ನತ ನಾಗರಿಕ ಸನ್ಮಾನವಾದ ಪ್ರಶಸ್ತಿ ಸಿಗ್ತೈತಿ. ಯಾವ ಪ್ರಶಸ್ತಿ? ದೇಶದ ಉನ್ನತ ನಾಗರಿಕ ಸನ್ಮಾನವಾದ ಪ್ರಶಸ್ತಿ ಯಾವ್ದಪ್ಪ ಅಂದ್ರ ಪದ್ಮಶ್ರೀ ಪ್ರಶಸ್ತಿಯಾಗಿದೆ. 2019ರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡ್ತಾರ. ದೇಶದ ಉನ್ನತ ನಾಗರಿಕ ಸನ್ಮಾನವಾದ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯನ್ನು ಸಾಲುಮರದ ತಿಮ್ಮಕ್ಕರಿಗೆ ನೀಡುತ್ತಾರೆ. ಅದೇ ನೆಕ್ಸ್ಟ್ ಬರುವಾಗ ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿ ಯಾವಪ್ಪ ಅಂದ್ರೆ ತುಂಗಾ ನದಿ. ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿ ಯಾವುದು ಅಂತ ಕೇಳಿದಾಗ ತುಂಗಾ ನದಿಯಾಗಿದೆ. ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿಯಾದ ಈ ತುಂಗಾ ನದಿ ಕಲುಷಿತಗೊಳ್ಳುವುದನ್ನ ಗಮನಿಸಿ ತುಂಗಾ ಮೂಲವನ್ನು ಉಳಿಸಿ ಎಂಬ ಆಂದೋಲನವನ್ನು ಪ್ರಾರಂಭಿಸ್ತಾರ. ಈ ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿ ತುಂಗಾ ನದಿ ಕಲುಷಿತಗೊಳ್ಳುವುದನ್ನ ಗಮನಿಸಿ ತುಂಗಾ ಮೂಲವನ್ನು ಉಳಿಸಿ ಎಂಬ ಆಂದೋಲನವನ್ನ ಪ್ರಾರಂಭಿಸ್ತಾರ. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ನೋಡುವಾಗ ಗಿಡಮರಗಳನ್ನು ಉಳಿಸಿ ಬೆಳೆಸಲು ಉದ್ದೇಶದಿಂದ ಗಿಡಮರಗಳ ನಾಶನವನ್ನು ತಡೆಗಟ್ಟಲು ಭಾರತದ ವಿವಿಧ ಪ್ರದೇಶಗಳಲ್ಲಿ ಚಿಪ್ಕೋ ಚಳವಳಿ ಮತ್ತು ಅಪ್ಪಿಕೋ ಚಳವಳಿಯನ್ನು ಪ್ರಾರಂಭಿಸ್ತಾರ. ಯಾವ್ದ್ರಿ? ಚಿಪ್ಕೋ ಚಳವಳಿ ಮತ್ತು ಅಪ್ಪಿಕೋ ಚಳವಳಿಯನ್ನ ಪ್ರಾರಂಭಿಸ್ತಾರ. ಚಿಪ್ಕೋ ಚಳವಳಿ ಮತ್ತು ಅಪ್ಪಿಕೋ ಚಳವಳಿಗಳನ್ನ ಗಿಡಮರಗಳ ನಾಶನವನ್ನು ತಡೆಗಟ್ಟಲು ಭಾರತದ ವಿವಿಧ ಪ್ರದೇಶಗಳಲ್ಲಿ ಸ್ಥಾಪಿಸ್ತಾರ. ಆ ಟೈಮ್ದಾಗ ಏನಾಗಿರ್ತೈತಿ, ಗಿಡಗಳನ್ನು ಕಡಿಯಲು ಹೋದಾಗ ಅಲ್ಲಿದ್ದ ಜನರು ಒಂದೊಂದು ಗಿಡ ಒಂದೊಂದನ್ನ ಅಪ್ಕೊಂಡಾಗ ನೀವು ಗಿಡವನ್ನು ಕಡಿಯಕ್ಕಿಂತ ಮುಂಚೆ ನಮ್ಮನ್ ಕಡೆದ ಆಮೇಲೆ ಗಿಡ ಕಡೀರಿ ಅಂತಾರ. ಅವಾಗಿಂದ ಈ ಅಪ್ಪಿಕೋ ಚಳವಳಿಗಳು ಪ್ರಾರಂಭವಾಗ್ತಾವ. ಚಿಪ್ಕೋ ಚಳವಳಿಯ ಸ್ಥಾಪಕರು ಯಾರಪ್ಪ ಅಂದ್ರ ಸುಂದರ್ಲಾಲ್ ಬಹುಗುಣ್. ಚಿಪ್ಕೋ ಚಳವಳಿಯ ಪ್ರಾರಂಭದಾಗ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಸುಂದರ್ಲಾಲ್ ಬಹುಗುಣ್ ರವರನ್ನು ನಾವು ಈಗಲೂ ನೆನೆಸುತ್ತೇವೆ. ಸುಂದರ್ಲಾಲ್ ಬಹುಗುಣ್ ರವರು ಚಿಪ್ಕೋ ಚಳವಳಿಯ ಸ್ಥಾಪಕರಾಗಿರುತ್ತಾರೆ. ಅದೇ ರೀತಿಯಾಗಿ ಅಪ್ಪಿಕೋ ಚಳವಳಿಯ ಸ್ಥಾಪಕರು ಪಾಂಡುರಂಗ್ ಹೆಗಡೆ ಅವರು. ಅಪ್ಪಿಕೋ ಚಳವಳಿಯ ಸ್ಥಾಪಕರು ಪಾಂಡುರಂಗ್ ಹೆಗಡೆ ಅವರು ಆಗಿರುತ್ತಾರೆ. ಪಾಂಡುರಂಗ್ ಹೆಗಡೆ ಅವರು ಅಪ್ಪಿಕೋ ಚಳವಳಿಯ ಸ್ಥಾಪಕರು. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ನೋಡುವಾಗ ಅರಣ್ಯ ಇಲಾಖೆಯು ನೀಲಗಿರಿ ಮತ್ತು ಅಕೇಶಿಯಾ ಎಂಬ ಆಮದು ಸಸ್ಯಗಳನ್ನು, ನೀಲಗಿರಿ ಮತ್ತು ಅಕೇಶಿಯಾ ಎಂಬುದು ಒಂದು ಸಸ್ಯದ ಹೆಸರಿ. ನೀಲಗಿರಿ ಮತ್ತು ಅಕೇಶಿಯಾ ಎಂಬ ಆಮದು ಸಸ್ಯಗಳನ್ನು ನೆಡಲಾರಂಭಿಸ್ತಾರ. ಈ ಯೋಜನೆಯನ್ನು ಸಾಮಾಜಿಕ ಅರಣ್ಯ ಎನ್ನುವರು. ಇಂಥ ಅಕೇಶಿಯಾ ಮತ್ತು ನೀಲಗಿರಿ ಸಸ್ಯಗಳನ್ನ ಅರಣ್ಯ ಇಲಾಖೆ ಏನ್ ಮಾಡ್ತೈತಪ್ಪ ಅಂದ್ರೆ ನೆಡಲಾರಂಭಿಸ್ತೈತಿ. ಅವಾಗ ಈ ಯೋಜನೆಯನ್ನು ಏನಂತ ಕರೀತಾರು? ಸಾಮಾಜಿಕ ಅರಣ್ಯ ಎನ್ನುವರು. ಈ ಯೋಜನೆಯನ್ನು ಸಾಮಾಜಿಕ ಅರಣ್ಯ ಎಂದು ಕರೆಯುವರು. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರ ಈ ನೀಲಗಿರಿ ಅನ್ನೋ ಸಸ್ಯ ಇರ್ತೈತಿ, ಅತಿ ಫುಲ್ ಉದ್ದ ಬೆಳಿತಿರ್ತೈತಿ. ಅವಾಗ ಬೇರುಗಳು ಎಲ್ಲಾ ಕಡೆ ಹರಡು ಕಾರಣಕ್ಕ ಅವೇನ್ ಮಾಡ್ತಾವು, ಭೂಮಿಯಲ್ಲಿರುವ ಅಂತರ್ಜಲವನ್ನು ಕೆಳಕ್ಕ ತಳ್ಳುವ ಕಾರಣಕ್ಕ ನೀಲಗಿರಿ ಸಸ್ಯವನ್ನು ನೆಡಲು ವಿರೋಧಿಸ್ತಾರ. ಪರಿಸರವಾದಿಗಳು ನೀಲಗಿರಿ ಸಸ್ಯಗಳ ನೆಡಲು ವಿರೋಧಿಸ್ತಾರ. ಅದೇ ರೀತಿಯಾಗಿ ದಾವಣಗೆರೆ ಜಿಲ್ಲೆಯ ಹರಿಹರ ಪಾಲಿ ಫೈಬರ್ ಕೈಗಾರಿಕೆಯು
ದಾವಣಗೆರೆ ಜಿಲ್ಲೆಯ ಹರಿಹರ ಪಾಲಿ ಫೈಬರ್ ಕೈಗಾರಿಕೆಯು ತ್ಯಾಜ್ಯ ವಸ್ತುಗಳನ್ನೆಲ್ಲ ತುಂಗಭದ್ರಾ ನದಿಗೆ ಹಾಕ್ತಿರ್ತತಿ. ತ್ಯಾಜ್ಯ ವಸ್ತುಗಳನ್ನೆಲ್ಲ ತುಂಗಭದ್ರಾ ನದಿಗೆ ಹಾಕೋ ಟೈಮ್ದಾಗ ನದಿ ಎಲ್ಲ ಕಲುಷಿತಗೊಳ್ತೈತಿ. ಆ ನದಿಯ ನೀರಿನ ಹಾಳನ್ನು ನದಿ ನೀರು ಹಾಳಾಗುವುದನ್ನ ನೋಡಿ ಅದರ ವಿರುದ್ಧದ ಹೋರಾಟವನ್ನು ನಡೆಸ್ತಾರೆ. ಇನ್ನು ಇತರ ಚಳುವಳಿಗಳದಾವ. ಯಾವ್ದಂದ್ರೆ ಕಾರವಾರದ ಸೀಬರ್ಡ್ ನೌಕಾನೆಲೆ ವಿರುದ್ಧದ ಹೋರಾಟ, ಆಮೇಲೆ ಕೆರೆಗಳನ್ನು ಉಳಿಸಿ ಎಂಬುದ ಹೋರಾಟ, ಮತ್ತ ಕೈಗಾರಿಕಾ ನಗರಗಳ ವಿರುದ್ಧದ ಹೋರಾಟ, ಕಬ್ಬಿಣ ಪಾರ್ಕ್ ಉಳಿಸಿ ಎಂಬ ವಿರುದ್ಧದ ಹೋರಾಟ, ಇನ್ನೂ ಅನೇಕ ಚಳವಳಿಗಳನ್ನ ಪ್ರಾರಂಭಿಸ್ತಾರ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನಡೆದ ಗಣಿಗಾರಿಕೆಗಳ ವಿರುದ್ಧದ ಚಳುವಳಿಗಳು, ಕರ್ನಾಟಕದಲ್ಲಿ ನಡೆದ ಗಣಿಗಾರಿಕೆಗಳ ವಿರುದ್ಧದ ಚಳುವಳಿಗಳನ್ನು ನಾವು ನೋಡಿಕೊಳ್ಳೋಣ. ಕರ್ನಾಟಕದಲ್ಲಿ ನಡೆದ ಗಣಿಗಾರಿಕೆಗಳ ವಿರುದ್ಧದ ಚಳುವಳಿಗಳು ಯಾವಪ್ಪ ಅಂದ್ರ ಬಳ್ಳಾರಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಾವಣಗೆರೆ ಮತ್ತು ರಾಮನಗರ. ಯಾವ್ಯಾವ್ರಿ? ಬಳ್ಳಾರಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಾವಣಗೆರೆ ಮತ್ತು ರಾಮನಗರ. ಇವು ಕರ್ನಾಟಕದ ಗಣಿಗಾರಿಕೆಯ ವಿರೋಧದ ಚಳುವಳಿಗಳನ್ನ ಇಲ್ಲಿ ಪ್ರಾರಂಭಿಸ್ತಾರ. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ನೋಡುವಾಗ ಕರ್ನಾಟಕದಲ್ಲಿ ಸಾವಯವ ಕೃಷಿ ಮಿಷನ್, ಕರ್ನಾಟಕದಲ್ಲಿ ಸಾವಯವ ಕೃಷಿ ಮಿಷನ್, ಸಾವಯವ ಕೃಷಿ ಮಿಷನ್ ಎಂಬುದು ಸ್ಥಾಪನೆ ಆಗ್ತೈತ್ರಿ. ಅವಾಗ ಕರ್ನಾಟಕದಲ್ಲಿ ಸಾವಯವ ಕೃಷಿ ಮಿಷನ್ ಎಂಬುದು ಸ್ಥಾಪನೆ ಆದಾಗ ಸಾವಯವ ಕೃಷಿಗೆ ಪ್ರೋತ್ಸಾಹವನ್ನ ನೀಡ್ತೈತಿ. ಇದು ಸಾವಯವ ಕೃಷಿಗೆ ಪ್ರೋತ್ಸಾಹವನ್ನ ನೀಡ್ತೈತಿ ಎಂಬುದಾಗಿ ಹೇಳೋಣ. ಇನ್ನ ನೆಕ್ಸ್ಟ್ ಚಳವಳಿ ಯಾವ್ದಪ್ಪ ಅಂದ್ರ ಮಹಿಳಾ ಚಳವಳಿ. ಮಹಿಳಾ ಚಳವಳಿಯನ್ನು ನಾವು ನೋಡಿಕೊಳ್ಳೋಣ. ಮಹಿಳಾ ಚಳವಳಿಯಲ್ಲಿ ಕರ್ನಾಟಕದಲ್ಲಿ ಶ್ರೀರಂಗಮ್ಮ ಮತ್ತು ರುಕ್ಮಿಣಿಯಮ್ಮ, ಯಾರ್ಯಾರಿ? ಶ್ರೀರಂಗಮ್ಮ ಮತ್ತು ರುಕ್ಮಿಣಿಯಮ್ಮನವರು ಕರ್ನಾಟಕದಲ್ಲಿ BA ಆನರ್ಸ್ ಕರ್ನಾಟಕದಲ್ಲಿ ಶ್ರೀರಂಗಮ್ಮ ಮತ್ತು ರುಕ್ಮಿಣಿಯಮ್ಮ ಎಂಬವರು BA ಆನರ್ಸ್ ಎಂಬ ಪದವಿಯನ್ನ ಗಳಿಸ್ತಾರ. ಯಾವ್ದ್ರಿ? BA ಆನರ್ಸ್ ಎಂಬ ಪದವಿಯನ್ನ ಗಳಿಸ್ತಾರ. ಕರ್ನಾಟಕದಲ್ಲಿ ಮೊದಲ BA ಆನರ್ಸ್ ಪದವಿ ಗಳಿಸಿದ ಮಹಿಳೆಯರು ಯಾರ್ಯಾರಪ್ಪ ಅಂದ್ರ ಶ್ರೀರಂಗಮ್ಮ ಮತ್ತು ರುಕ್ಮಿಣಿಯಮ್ಮ. ಶ್ರೀರಂಗಮ್ಮ ಮತ್ತು ರುಕ್ಮಿಣಿಯಮ್ಮನವರು ಕರ್ನಾಟಕದಲ್ಲಿ ಮೊದಲು BA ಆನರ್ಸ್ ಎಂಬ ಪದವಿಯನ್ನ ಗಳಿಸ್ತಾರ. ನೆಕ್ಸ್ಟ್ ಬರ್ತಾರು ಇಂದಿರಮ್ಮ ಎಂಬವರು ಬೆಂಗಳೂರಿನ ಪ್ರಥಮ ಮಹಿಳಾ ಮೇಯರ್ ಆಗಿದ್ರಿ. ಬೆಂಗಳೂರಿನ ಪ್ರಥಮ ಮಹಿಳಾ ಮೇಯರ್ ಎಂಬ ಕ್ವಶನ್ ಬರ್ತಂದ್ರ ಇಂದಿರಮ್ಮ ಅವರು ಬೆಂಗಳೂರಿನ ಪ್ರಥಮ ಮಹಿಳಾ ಮೇಯರ್ ಆಗಿದ್ರಿ. ಯಾರ? ಇಂದಿರಮ್ಮ ಅವರು. ಅದೇ ರೀತಿಯಾಗಿ ನೆಕ್ಸ್ಟ್ ಈ ಮಹಿಳಾ ಚಳವಳಿಗೆ ಅನೇಕ ಮಂದಿ ಮಹಿಳೆಯರು ಭಾಗವಹಿಸಿದಾರ. ಅನೇಕ ಮಂದಿ ಮಹಿಳೆಯರು ತಮ್ಮ ಕುಟುಂಬದ ಚೌಕಟ್ಟಿನಿಂದ ಹೊರಗೆ ಬರ್ತಾರ. ತಮ್ಮ ಕುಟುಂಬದ ಚೌಕಟ್ಟಿನಿಂದ ಹೊರಗೆ ಬಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರ ಭಾಗವಹಿಸ್ತಾರ. ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಿ ದೇಶ ಸೇವೆಗೆ ಮುಂದಾಗ್ತಾರ. ಅನೇಕ ಮಹಿಳೆಯರು ದೇಶ ಸೇವೆಗೆ ಮುಂದಾಗ್ತಾರ. ಅವ್ರು ಯಾರ್ಯಾರಪ್ಪ ಅಂದ್ರೆ ಮೊದಲನೆಯದಾಗಿ ಕಮಲಾದೇವಿ ಚಟ್ಟೋಪಾಧ್ಯಾಯ. ಯಾರಿ? ಕಮಲಾದೇವಿ ಚಟ್ಟೋಪಾಧ್ಯಾಯ. ಎರಡನೆಯದಾಗಿ ಸರೋಜಿನಿ ನಾಯ್ಡು. ಮೂರನೆಯದಾಗಿ ಅರುಣ್ ಅಸಫ್ ಅಲಿ. ನಾಲ್ಕನೆಯದಾಗಿ ಡಾಕ್ಟರ್ ಮುತ್ತುಲಕ್ಷ್ಮಿ ರೆಡ್ಡಿ ಅವರು. ಯಾರ್ಯಾರ್ರಿ? ಮೊದಲು ಕಮಲಾದೇವಿ ಚಟ್ಟೋಪಾಧ್ಯಾಯ, ಸೆಕೆಂಡ್ ಸರೋಜಿನಿ ನಾಯ್ಡು, ಆಮೇಲೆ ಥರ್ಡ್ ಅರುಣಾ ಅಸಫ್ ಅಲಿ,
ಪೋರ್ತ ಡಾಕ್ಟರ್ ಮುತ್ತುಲಕ್ಷ್ಮಿ ರೆಡ್ಡಿಯವರು ಇನ್ನು ಅನೇಕ ಮಂದಿ ಈ ಮಹಿಳಾ ಚಳುವಳಿಗೆ ಭಾಗವಹಿಸ್ತಾರ. ಈ ನೆಕ್ಸ್ಟ್ ನೋಡುವಾಗ 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಪ್ರಾರಂಭಿಸ್ತಾರೆ. ಯಾವಾಗ 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನ ಪ್ರಾರಂಭಿಸ್ತಾರ. ನಾವು ಇಲ್ಲಿಯವರೆಗೆ ನೋಡಿದ್ದು ಮೊದಲನೆಯದಾಗಿ ಪರಿಸರ ಚಳುವಳಿಯಲ್ಲಿ ಅನೇಕ ಮೇನ್ ಪಾಯಿಂಟ್ಸ್ ಅನ್ನು ನೋಡಿದ್ವಿ. ಆಮೇಲೆ ಮಹಿಳಾ ಚಳುವಳಿಯಲ್ಲಿ BA ಆನರ್ಸ್ ಪದವಿಯನ್ನ ಮೊದಲಿಗೆ ಗಳಿಸಿದವರು ಶ್ರೀರಂಗಮ್ಮ ಮತ್ತು ರುಕ್ಮಿಣಿ ಅಮ್ಮನವರನ್ನು ನೋಡಿದ್ವಿ. ಆಮೇಲೆ ಬೆಂಗಳೂರಿನ ಪ್ರಥಮ ಮಹಿಳಾ ಮೇಯರ್ ಯಾರಪ್ಪ ಅಂದ್ರೆ ಇಂದಿರಮ್ಮ. ನೆಕ್ಸ್ಟ್ 1955ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಆರಂಭಿಸ್ತಾರ. ಅದೇ ರೀತಿಯಾಗಿ ಪರಿಸರ ಚಳುವಳಿಯಲ್ಲಿ ನಾವು ಅನೇಕ ಪಾಯಿಂಟ್ಸ್ ನೋಡಿದ್ದೇವೆ. ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.